ಮಾತ್ರ ಸುಟ್ಟು ಜೈಕಾರವನ್ನ ಕೂಗ್ತಾ ಇದ್ದೀವಿ. ಜೈ 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 ಭೀಮ್, ಜೈ ಸಂವಿಧಾನಕ್ಕೆ, ಈಗ ಚಳುವಳಿಗಾರನ ಸುಡಬೇಡಿ ಅಂತ ಹೇಳಿದಾರೆ ಪೊಲೀಸ್ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ತಂದೆ ತಾನೇ ನೀವು. ನಾವು ನಮ್ಮ ಕಳ್ಳಿ ಏನದ ನಾವೇನದು ಬೈರಂತ ಇಲ್ಲ. ನಾವು ಆಗದೇ ಇಲ್ಲ. ಸಂವಿಧಾನಕ್ಕೆ 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 ಒಂದೇ ಗ್ಯಾರಂಟಿ ಇಲ್ಲ. ಬಾಗೇಪಲ್ಲಿ ಪುರಸಭೆನೂ ಗೆಲ್ಲಲ್ಲ, ಗುಡಬಂಡೆ ಪಟ್ಟಣ ಪಂಚಾಯತಿನೂ ಗೆಲ್ಲಲ್ಲ, ಬಿಜೆಪಿನೇ ಗೆಲ್ಲೋದಲ್ಲಿ. ನೀವು ತಯಾರಾಗಿರ್ಬೇಕು. ಬರ್ತಕ್ಕಂತ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಕೂಡ ಬಿಜೆಪಿನೇ ಗೆಲ್ಲೋದು. ಇದು ಬರ್ಕೊಬೇಕು. ಇವತ್ತು ಜನ ಎಚ್ಚೆತ್ಕೊಂಡವ್ರೆ, ಜನ ತೀರ್ಮಾನ ಮಾಡವ್ರೆ ಈ ಕಾಂಗ್ರೆಸ್ ನ ತಿಳಿಸ್ಬೇಕು ಅಂತ. ಇಡೀ ರಾಜ್ಯದಲ್ಲೇ ತಿಳಿಸ್ಬೇಕು ಅಂತ ತೀರ್ಮಾನ ಮಾಡೋ ಈಗಾಗಲೇ ದೇಶದಲ್ಲಿ ನಿರ್ಣಯ ಮಾಡ್ತಾ ಇದೆ. ಕೇರಳದಲ್ಲಿ ತಿರುವನಂತಪುರಂ ಅಲ್ಲಿ ಏನು ಕಮ್ಯುನಿಸ್ಟ್ ಪಕ್ಷ ಆಳ್ತಾ ಇತ್ತು, ಮತ್ತೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತಾ ಇತ್ತು. ಇವತ್ತು ಭಾರತೀಯ ಜನತಾ ಪಕ್ಷದ ಮೇಯರ್ ಗೆದ್ದಿದ್ದಾರೆ. ಅಲ್ಲಿ ಬಿಜೆಪಿನೂ ಇರಲಿಲ್ಲ. ಇಡೀ ದೇಶದ ವಾತಾವರಣ, ಗಾಳಿ ಎಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಗಾಳಿ ಓಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ದೊಡ್ಡ ರಾಜ್ಯ ಕಾಂಗ್ರೆಸ್ ಇವ್ರಿಗೆ ಏನಕ್ಕೆ ಸೋರ್ಸ್ಗೆ, ಬೇರೆ ರಾಜ್ಯಗಳಿಗೆ ಚುನಾವಣೆಗಳಿಗೆ ಸೋರ್ಸ್ ಕಳಿಸೋದಂತ ಈ ಸೋರ್ಸ್ ಮಾತ್ರ ಇಟ್ಕೊಂಡವ್ರೆ. ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಯಾವುದೇ ಇನ್ನು ಚುನಾವಣೆ